ಹಾಯ್ ಹಲೋ ಎವ್ರಿವನ್. ಕಳೆದ ತರಗತಿನಲ್ಲಿ ಮೀಡಿಯನನ್ನು ಫೈಂಡ್ ಔಟ್ ಮಾಡಿದ್ವಿ. ಈಗ ಅದನ್ನು ಮುಂದುವರಿಸ್ತಾ ಇದ್ದೀನಿ. ಕ್ಯಾಲ್ಕುಲೇಟ್ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಅದರಲ್ಲಿ ಮಾರ್ಕ್ಸು ಸ್ಟೂಡೆಂಟು ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಪಟ್ಟಿಯಿಂದ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಇದೆ. ಇದು ಅಂಕಗಳು ಅಂತ ಆಗುತ್ತೆ. ಇದು ವಿದ್ಯಾರ್ಥಿಗಳು ಅಂತ ಬರುತ್ತೆ. ಸರಿನಾ? ಇದನ್ನು ಕಾಲಮಲ್ಲಿ ಬರ್ಕೊತೀನಿ. ಫಸ್ಟು ಇದನ್ನು ಅಂಕಗಳನ್ನು CI ಅಂತ ಬರ್ಕೋತೀವಿ. ಅಂಕಗಳನ್ನು ಏನಂತ ಬರ್ಕೋತೀವಿ? CI ಅಂತ ಬರಿತೀವಿ. ಕನ್ನಡದಲ್ಲಿ ವರ್ಗಾಂತರ ಅಂತ ಬರಿತೀವಿ. ನೆಕ್ಸ್ಟು ಕಾಲಮಲ್ಲಿ F ಆವೃತ್ತಿ ಅಂತ ಬರಿತೀವಿ. ಇದರಲ್ಲಿ ಕೊಟ್ಟಿರೋ ಪ್ರಕಾರ 0ರಿಂದ 10 ಇದೆ, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50 ಇದೆ. ನೆಕ್ಸ್ಟ್ F ಕೊಟ್ಟಿದ್ದಾರೆ 44, 60, 36 ಮತ್ತು 44, 8 ಇದೆ. ಈಗ ನಾವು ನಿನ್ನೆ ಹೇಳಿದ್ದೆ, ಲಾಸ್ಟ್ ಕ್ಲಾಸೇ ಹೇಳಿದ್ದೆ, ಆವೃತ್ತಿಯನ್ನು ಮೊದಲು ಪರಿಗಣಿಸಿ ಆವೃತ್ತಿಯನ್ನು ಕೂಡ್ಕೊಳ್ಳಿ ಅಂತ. ಏನು ಅವಶ್ಯಕತೆ ಇಲ್ಲ, ಆದರೂ ನಾವು ಕೂಡ್ಕೋಬೇಕು. ಕೂಡ್ಕೊಂಡ್ರೆ ಇದು ನಮಗೆ 192 ಬರುತ್ತೆ. N ಅಂತ ಬರಿತೀವಿ. 8 × 12 18, 18 × 22ಕ್ಕೆ 2 ದಶಕ 1, 4 3 7, 7 6 13, 13 4 17, 2 19. ಓಕೆನಾ? ಈ ಥರ ಕೂಡ್ಕೊಳ್ಳಿ. ಇದರ ನಂತರ ಏನು ಮಾಡಬೇಕು? Fಗೆ ನಾವು ಸಂಚಿತ ಆವೃತ್ತಿ ಅಂತ ಹೇಳಿದ್ದೆ. ಏನು ಹೇಳಿದ್ದೆ? ಸಂಚಿತ ಆವೃತ್ತಿ ಅಂತ ಹೇಳಿದೆ. ಸಂಚಿತ ಆವೃತ್ತಿ ಅಂದರೆ CF ಅಂತ ಕರಿತೇವೆ. ಸಂಚಿತ ಆವೃತ್ತಿ. ಈ CF ಅನ್ನು ಮಾಡ್ಕೋಬೇಕೀಗ. ಸಂಚಿತ ಆವೃತ್ತಿನಲ್ಲಿ CF ಅಂದರೆ ಮೊದಲ ಕಾಲಮ್ ಏನಿದೆ ನೋಡಿ, 44 ಆಗಿ ಇದೆ ಅಲ್ವಾ? ಅದನ್ನು ಮೊದಲಾಗೆ ಬರ್ಕೊಳ್ಳಿ. ನಂತರ 44ಕ್ಕೆ 60 ಕೂಡಿ. ಏನು ಮಾಡಿ? 44ಕ್ಕೆ 60 ಕೂಡಿ. 60 44 ಕೂಡಿದರೆ 104 ಆಗುತ್ತೆ. ಸರಿನಾ? ನೆಕ್ಸ್ಟು 104ಕ್ಕೆ 36 ಕೂಡಿ. 36 ಕೂಡಿ. 36 ಕೂಡಿದರೆ 140 ಆಗುತ್ತೆ. 140ಕ್ಕೆ ಮತ್ತೆ 44 ಕೂಡಿ. ಆಗ 184 ಆಗುತ್ತೆ. 184ಕ್ಕೆ 8 ಕೂಡಿ 192 ಆಗುತ್ತೆ. ನೋಡಿ, N ಕೂಡಿದಾಗ ಬರುತ್ತಲ್ಲ, ಅದೇ ಉತ್ತರ ಇಲ್ಲೂ ಬರಬೇಕು. ಅರ್ಥ ಆಯ್ತಾ? ಈಗ ನಾನು ಇದಕ್ಕೆ ನಿರಂತರ ವರ್ಗೀಕೃತ ಇರೋದ್ರಿಂದ ನಾವು ಫಸ್ಟು ಇದರಲ್ಲಿ ಮಿಡಲ್ ನಂಬರನ್ನು ಅಂದರೆ ಮಧ್ಯವನ್ನು ಹುಡುಕಬೇಕಾಗತ್ತೆ. ಮೀಡಿಯನ್ ಕ್ಲಾಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆ ಮೀಡಿಯನ್ ಕ್ಲಾಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು N/2 ಫಾರ್ಮುಲನ್ನು ಬಳಕೆ ಮಾಡ್ತೀವಿ. ಇಲ್ಲಿ ಬರಿತೀನಿ, ಮೀಡಿಯನ್ ಕ್ಲಾಸ್ ಅಂತ ಬರ್ಕೋತೀನಿ. ಇದಕ್ಕೆ N/2 ಮಧ್ಯಾಂಕ ಇರುವ ವರ್ಗಾಂತರ ಅಂತ ಕರಿತೇವೆ. ಓಕೆನಾ? N/2 ಅಂತ ಹೇಳ್ತೇವೆ. ಈ 192 N ಅಂದರೆ 192 / 2ರಿಂದ ಭಾಗಾಕಾರ ಮಾಡ್ಕೊಳ್ಳಿ. 2 9s 18, 2 6 12 ಆಗುತ್ತೆ. 96 ಆಯಿತು. ಆಗ ಇಲ್ಲಿ 96th ಟರ್ಮ್ ಅಂತ ಹೇಳ್ತೇವೆ.
ಪ್ರಾಪ್ತಾಂಕ ಅಂತ ಕರೀತೇವೆ. 96ನೇ ಪ್ರಾಪ್ತಾಂಕ ಅಂತ ಕರಿತೀವಿ. ಈಗ ಫ್ರೀಕ್ವೆನ್ಸಿ ಟೇಬಲಲ್ಲಿ ಅದನ್ನು ಹೋಗ್ತೀವಿ. 96 ಯಾವುದರ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ 96 ನಮಗೆ ಈ ಕಾಲಮಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಆ 96ನೇ ಪ್ರಾಪ್ತಾಂಕ ಮೀಡಿಯನ್ ಕ್ಲಾಸು ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನು ಬರುತ್ತೆ, ಅದರಲ್ಲಿ ಟರ್ಮು 10ರಿಂದ 20, 10ರಿಂದ 20 ಬರುತ್ತೆ. ಮೀಡಿಯನ್ ಕ್ಲಾಸ್ ಇದು. ಓಕೆನಾ? ಮೀಡಿಯನ್ ಕ್ಲಾಸು ಬರೆದಿದ್ದೀನಿ ನೋಡಿ, ಮೀಡಿಯನ್ ಕ್ಲಾಸ್. ಇದಾದ ನಂತರ ನಾವು ಫಾರ್ಮುಲಾನ ಬಳಕೆ ಮಾಡ್ತೀವಿ. ಇದರಲ್ಲಿ ಮೊದಲು ಗುರ್ಸ್ಕೊಳ್ಳೋದು ಹೇಳಿದ್ದೆ ನಾನು. ಏನೇನು ಗುರ್ಸ್ಕೋಬೇಕು ಅಂತ ಹೇಳಿದೆ? ಎಲ್ ಅಂದರೆ ಯಾವುದು ನೋಡಿ, ಇದು ಎಲ್ ಕೆಳಮಿತಿ. ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಅಂತ ಕರಿತೇವೆ, ಇದು ಲೋಯರ್ ಲಿಮಿಟು. ಕೆಳಮಿತಿ ಅಂತ ಕರಿತೇವೆ, ಅದು 10 ಇದೆ. ನೆಕ್ಸ್ಟು n/2 ಇದೆ. n/2 ನಮಗೆ ಈಗ ಬಂದಿದೆ, ನಮಗೆ 96 ಅಂತ. ಇದರಲ್ಲಿ ಎಫ್ ಅಂದರೆ 60 ನೋಡಿ, ಎಫ್ ಅಂತ ಹೇಳಿದ್ದೆ ನಾನು. ಅದರ ಹಿಂದಿನ ಸಂಖ್ಯೆ ಸಿ ಎಫ್, ಮೇಲ್ಗಡೆ ಅದು ಸಿ ಎಫ್. ಈಗ ನಮಗೆ ಗೊತ್ತಿರೋಂತೆ ಬರ್ಕೊಡಿ. ಸಿ ಎಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ? 44 ಇದೆ. ಎಫ್ ಎಷ್ಟಿದೆ? 60 ಇದೆ. ಹಾಗೆಯೇ ಎಚ್ ಅಂತ ಹೇಳಿದ್ದೆ, ಎರಡಕ್ಕೂ ಇರುವ ಅಂತರ 10, 20, 20, 30, 30, 40 ಅಂತರ ಎಷ್ಟಿದೆ? ಡಿಸ್ಟೆನ್ಸ್ ಅಂತ ಹೇಳ್ತೀರಲ್ಲ, ಅದು 10 ಇದೆ. ಈಗ ನಾವು ಮೀಡಿಯನ್ ಕ್ಲಾಸನ್ನು ಫಾರ್ಮುಲಾ ಹಾಕೋತೀವಿ. ಮೀಡಿಯನ್ ಕ್ಲಾಸು ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಅಂತ ಬರಿತೇವೆ, ಫಾರ್ಮುಲಾ ಬರಿತೇವೆ. ಓಕೆನಾ? ಈಗ ಇದ್ರ ಪ್ರಕಾರ ಬರ್ಕೊಳ್ಳಿ. ಎಲ್ ಅಂದರೆ ಗೊತ್ತಿದೆ ನಿಮಗೆ 10, n/2 96, ಸಿ ಎಫ್ ಅಂದರೆ 44 ಡಿವೈಡೆಡ್ ಬೈ ಎಫ್ ಅಂದರೆ 60 ಇಂಟು ಎಚ್ ಅಂದರೆ 10. 10 ಪ್ಲಸ್ 96ಗೆ 44 ಕಳೀರಿ, 52 ಆಗುತ್ತೆ. ಸರಿನಾ? ಇಂಟು 10 ಬೈ 60, 0 ಹೊಡೀರಿ, ಇಲ್ಲಾಂದರೆ 10 1 10 6 ಕ್ಲಿಯರ್ ಆಯಿತಾ? ಹಾಗೂ ಹೊಡ್ಕೋಬೋದು. ಈಗ ಉಳಿದಿದ್ದು ನೋಡಿ 10 ಪ್ಲಸ್ 6ರಿಂದ ಹೊಡೀರಿ, 6 8 8 6 48, 48ನ 52, 4 ಉಳಿತದೆ, ಹೋಗಲ್ಲ, ಪಾಯಿಂಟ್ ಹಿಡಿ. ಮತ್ತು 6 6 40 ಇದೆ, 6 6 36 ಮತ್ತು 4 ಉಳಿತದೆ, 6 6 ಆಗ 8.66 ಹೋಗ್ತಿರುತ್ತೆ ಮುಂದೆ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಈಗ 10ಕ್ಕೆ ಕೂಡ್ಕೊಳ್ಳಿ, 18.66 ಇದೆ ನಮಗೆ ಎಮ್ ಮೀಡಿಯನ್ ಕ್ಲಾಸ್. ಮೀಡಿಯನ್ ಅಂತ ಕರಿತೇವೆ, ಮಧ್ಯಾಂಕ ಅಂತ ಬರೀತೇವೆ. ಓಕೆನಾ? ಅರ್ಥ ಆಯ್ತಾ ಹೇಳಿದ್ದೀಗ? ಓಕೆನಾ? ಸೊ ಈಗ ಇಲ್ಲಿ ಮೇಲಿನ ವಿವರಣೆಯನ್ನು ನೋಡ್ಕೊಳ್ಳಿ. ಕಡಿಮೆ ಅಂದರೆ 10ರಿಂದ 20 ನಮಗೆ ಮಧ್ಯಾಂಕ ಸಿಕ್ತು. ಅದನ್ನು ಬಿಡಿಸ್ಕೊಂಡು ಫಾರ್ಮುಲಾ ಪ್ರಕಾರ ಎಲ್ಲು n/2 ಸಿ ಎಫು
ಎಫ್ ಎಚ್ ಅನ್ನು ಬರ್ಕೊಂಡು ಫಾರ್ಮುಲಾ ಬಳಕೆ ಮಾಡಿ ಇದನ್ನು ಬಿಡಿಸ್ಕೊಂಡಿದ್ದೀವಿ. ಕ್ಲಿಯರಾ? ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಹೌದಾ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿಕೊಂಡು ಕಲ್ತ್ಕೊಡಿ. ಓಕೆ, ಥ್ಯಾಂಕ್ ಯು.